ಶರಣರನ್ನು, ಎಲ್ಲ ದಾರ್ಶನಿಕರನ್ನು, ಸಮಾಜ ಸುಧಾರಕರನ್ನು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಸ್ಥಾಪಕರಾದಂತಹ ಪರಂ ಪೂಜ್ಯ ಹಾನಗಲ್ಲ ಕುಮಾರೇಶ್ವರರನ್ನು ಸ್ಮರಿಸುತ್ತಾ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರು, ನಡೆದಾಡುವ ದೇವರು ಆದಂತ ನಮ್ಮ ನೆಚ್ಚಿನ ಗುರುಗಳಾದಂಥ ಪರಂ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರಿಗೂ ಸ್ಮರಿಸುತ್ತಾ, ಇಂದಿನ ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಅನುಭವ ಮಂಟಪದ ಅಧ್ಯಕ್ಷರೂ ಆದ ಪರಂ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪರಂ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಹಿರಿಯರು, ನ್ಯಾಯವಾದಿಗಳು ಆದಂತಹ ಮಾನ್ಯ ರಾಜಶೇಖರ್ ಅಷ್ಟೂರೆ ಅವರ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಾಲ್ಕಿ ಕ್ಷೇತ್ರದ ಗಣ್ಯಮಾನ್ಯ ವ್ಯಕ್ತಿಗಳೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತಹ ಶಶಿಧರ್ ಕೋಸಂಬೆ ಅವರೇ, ರೈತ ಮುಖಂಡರು ಬಂದಿದ್ದೀರಿ, ಎಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳು. ಇವತ್ತು ಹಿರೇಮಠ ಸಂಸ್ಥಾನದ ವತಿಯಿಂದ ಪರಂ ಪೂಜ್ಯ ನಮ್ಮೆಲ್ಲರ ಗುರುಗಳಾದಂತಹ ಮಾತೃದೈಗಳು ಆದ ಪೂಜ್ಯ ಬಸವಲಿಂಗ ಪಟ್ಟದೇವರ ಹಾಗೂ ಪರಂ ಪೂಜ್ಯ ಗುರುಬಸವ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ತಾವೆಲ್ಲ ಸೇರಿ ನನಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ತಮಗೆಲ್ಲ ಗೊತ್ತಿದೆ, ನಾನು ಬಂದಂತ ದಾರಿ ಏನು ಅಂದರೆ, ಒಂದು ರಾಜಕಾರಣದ ಮನೆಯಿಂದ ನಾನು ಬಂದಿದ್ದೇನೆ. ನಮ್ಮ ತಂದೆಯವರು ಯಾವಾಗಲೂ ರಾಜಕಾರಣ ಅಂತ ಹೇಳಿದ್ರೆ ಸಮಾಜ ಸೇವೆ ಅನ್ನುವಂತ ಮಾತನ್ನು ನಮ್ಗೆಲ್ಲ ತಿಳಿಸಿದ್ದಾರೆ. ನಾನು ರಾಜಕೀಯದಲ್ಲಿ ಬಂದಂಥದ್ದು ನಮ್ಮ ತಂದೆಯವರ ಏನೊಂದು ಹೋರಾಟ ಇತ್ತು, ಅನ್ಯಾಯದ ವಿರುದ್ಧ ಹೋರಾಟ, ಯಾರು ಕಷ್ಟದಲ್ಲಿರುವಂತವರ ಕಣ್ಣೀರು ಉಳಿಸಬೇಕು ಅನ್ನುವಂಥದ್ದು, ರಾತ್ರಿ ಹಗಲ ಅವರು ಶ್ರಮ ಮಾಡಿ ಏನ್ ಸೇವೆ ಮಾಡಿದ್ದಾರೆ ಅದೆಲ್ಲವನ್ನು ನೋಡಿ ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು, ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ಹೇಳಿ ಈ ರಾಜಕಾರಣದಲ್ಲಿ ಬಂದಿದ್ದೇನೆ. ತಮ್ಗೆಲ್ಲ ಗೊತ್ತಿದೆ, ನಮ್ಮ ತಂದೆಯವರ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಒಂದು ಆಶೀರ್ವಾದದಿಂದ ಇವತ್ತು ಅವರ ಕಾರ್ಯಕಾಲದಲ್ಲಿ ಅವರೇನು ಸಮಾಜಕ್ಕಾಗಿ, ಜನರಿಗಾಗಿ, ರಾಜ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕ, ಹಿಂದಿನ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಸಂಘರ್ಷ ಮಾಡಿ, ಹೋರಾಟ ಮಾಡಿ, ಕನ್ನಡಕ್ಕಾಗಿ ಹೋರಾಟ ಮಾಡಿ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಇರಲಿಕ್ಕೆ ಪೂಜ್ಯರ ಜೊತೆಯಲ್ಲಿ ಸಾಕಷ್ಟು ಸಂಘರ್ಷವನ್ನು ಮಾಡಿ, ರೈತರಿಗಾಗಿ ಹೋರಾಟ ಮಾಡಿ, ಜೀವನ ಪರ್ಯಂತ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದಲೇ ಸಾಧ್ಯ ಅಂತ ಹೇಳಿ ಅನೇಕ ಬಡ ಮಕ್ಕಳಿಗೆ ಅವರಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಲಿಕ್ಕೆ ಶ್ರಮ ಪಟ್ಟು ಇವತ್ತು ಕೃಷಿ ಆಧಾರಿತ ಸಕ್ಕರೆ ಕಾರ್ಖಾನೆಗಳ ನಿರ್ಮಾಣ ಮಾಡಿ ಅವತ್ತಿನ ದಿವಸ 70ರ ದಶಕದಲ್ಲಿ ಈ ಭಾಗದಲ್ಲೇನೆ ಮಹಾರಾಷ್ಟ್ರ ಹಿಡ್ಕೊಂಡು ಒಂದೇ ಒಂದು ಕಾರ್ಖಾನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ, ರೈತರ ಕಾರ್ಮಿಕರ ಶ್ರಮಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡಿ
ಅವರ ಜೀವನದ ಉದ್ದಕ್ಕೂ ಯಾವತ್ತಿಗೂ ಏನಾದ್ರೂ ಐಷಾರಾಮಿ ಮಾಡಬೇಕು, ಸಂಪತ್ತು ಗಳಿಸಬೇಕು ಅಂತ ಹೇಳಿ ಯಾವುದೇ ರೀತಿಯ ಆಸೆಯನ್ನು ಪಡದೆ ಅವರು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ರೀತಿಯಲ್ಲಿ ಎಲ್ಲಾ ಸಮುದಾಯದವರಿಗಾಗಿ ಇವತ್ತು ಅವರು ಏನ್ ಸೇವೆಯನ್ನು ಮಾಡಿದ್ದಾರೆ, ಇವತ್ತು ಅದನ್ನೇ ಒಂದು ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲೇ ನಡಿಬೇಕು ಅಂತ ಹೇಳಿ ಅವರೇ ನನ್ನ ಜೀವನದಲ್ಲಿ ನನಗೆ ರೋಲ್ ಮಾಡೆಲ್ ಅವರೇ. ಮತ್ತೆ ಇವತ್ತು ನಮ್ಗೆಲ್ಲ ಆಶೀರ್ವಾದ ಮಾಡಿದಂತವರು ನಮ್ಮ ತಂದೆ ತಾಯಿಯವರು ಹೇಳ್ತಿದ್ರು, ನನ್ನ ಹೆಸರು ಈಶ್ವರ ಅಂತ ಇಟ್ಟಂತವರೇ ಲಿಂಗೈಕ್ಯ ಚನ್ನಬಸವಪಟ್ಟ ದೇವರು ಅಂತ ಹೇಳಿಕ್ಕೆ ಬರ್ತದೆ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ನಾನು ಬೆಳೆದಿದ್ದೇನೆ. ಹೀಗಾಗಿ ಬೆಳೆದು ಬಂದು ಇವತ್ತು ಪೂಜ್ಯರ ಆಶೀರ್ವಾದ ಮತ್ತು ಈ ನಮ್ಮ ಕ್ಷೇತ್ರದ ಜನರ ಸಹಕಾರದಿಂದ ನೀವೆಲ್ಲ ಸೇರಿ ಯಾವ ರೀತಿಯಲ್ಲಿ ನಮ್ಮ ತಂದೆಯವರಿಗೆ ಬೆಂಬಲ ಮಾಡಿದ್ದೀರಿ. ಹಿಂದೆ ನಿಮ್ಮ ಹಿರಿಯರೆಲ್ಲರೂ ಆ ಕಾಲದಲ್ಲಿ ಅವರ ಹೋರಾಟದಲ್ಲಿ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಹಾಗೆ ಇವತ್ತು ಲಿಂಗೈಕ್ಯ ನನ್ನ ಅಣ್ಣನವರಾದ ವಿಜಯಕುಮಾರ್ ಖಂಡ್ರೆ ಅವರಿಗೂ ಇವತ್ತು ತಾವೆಲ್ಲ ಸಹಕಾರ ಮಾಡಿದ್ದೀರಿ. ನನಗೆ 4 ಸಲ ಶಾಸಕನಾಗಿ ಆಯ್ಕೆ ಮಾಡಿದ್ದೀರಿ. ಹಿಂದೆನೂ ಒಂದ್ಸಲ ನಾನು ಮಂತ್ರಿ ಆಗಿದೆ, ಪೌರಾಣಿಕ ಸಚಿವನಾಗಿ ಬಾಲ್ಕಿ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮ ಮಾಡಿದ್ದೇನೆ. ಮತ್ತೆ ನೀವು ನಿರಂತರವಾಗಿ 4ನೇ ಬಾರಿನೂ ನನಗೆ ಗೆಲ್ಲಿಸಿದ್ದೀರಿ. ಈಗ ಮತ್ತೆ ನಾನು ಮಂತ್ರಿ ಆಗಿದ್ದೇನೆ, ಉಸ್ತುವಾರಿ ಮಂತ್ರಿನೂ ಆಗಿದ್ದೇನೆ. ಹಸಿರು ಕ್ಷೇತ್ರ, ಅರಣ್ಯ, ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ, ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ಶ್ರಮ ಮಾಡ್ತಾ ಇದ್ದೇನೆ. ನಮ್ಮ ಬಾಲ್ಕಿ ಕ್ಷೇತ್ರದ ಗೌರವ, ಕೀರ್ತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಆತ್ಮೀಯ ಬಂಧುಗಳೇ, ಸೇವೆ ಸದ್ದಿಲ್ಲದೆ ನಡೆಯಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಸೇವೆಗೆ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷಿಸಬಾರದು ಅಂತ ಹೇಳಿ ಅದು ಸತ್ಯನೂ ಇದೆ. ನಾವು ಮಾಡುವಂತ ಸೇವೆ ಮಂತ್ರಿಯಾಗಿ ಮಾಡುವಂತ ಸೇವೆನೇ ಇರಬಹುದು, ಅಥವಾ ಸಮಾಜದ ಒಂದು ಸ್ಥಾನದಲ್ಲಿ ಇದ್ದುಕೊಂಡಂತ ಮಾಡುವಂತ ಸೇವೆನೇ ಇರಬಹುದು. ಈ ಸೇವೆ ಇದೊಂದು ಕರ್ತವ್ಯ ಅಂತ ತಿಳಿದುಕೊಂಡು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ನಾವು ಸೇವೆ ಮಾಡುವುದರಲ್ಲೇನು ಯಾವ ಸ್ಥಾನದಲ್ಲಿ ಇದ್ದುಕೊಂಡು ಸೇವೆ ಮಾಡಿದ್ರೆ ಅಷ್ಟೊಂದು ಮಾಡುವಂಥದ್ದು ಸುಲಭವಲ್ಲ, ಸರಳ ಅಲ್ಲ. ಸೇವೆ ಮಾಡುವಂತ ದಾರಿಯಲ್ಲೂ ಬಹಳಷ್ಟು ಕಲ್ಲುಗಳು, ಮುಳ್ಳುಗಳು, ಸಮಸ್ಯೆಗಳು ಇರ್ತವೆ. ಅವೆಲ್ಲವನ್ನು ದಾಟಿಕೊಂಡು ನಾವು ಮುಂದೆ ಹೋಗಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ವ್ಯಕ್ತಿಗಳು ಹುಟ್ಟಿ ಅಳಿದು ಹೋಗ್ತಾರೆ, ಸಂಸ್ಥೆಗಳು ಹುಟ್ಟಿ ಸಾಯ್ತವೆ, ಸಾಮ್ರಾಜ್ಯಗಳು ಬಾಳಿ ಪತನಗೊಳ್ತವೆ. ಆದರೆ ಒಬ್ಬ ಸಮಾಜ ಸೇವಕ ಮಾಡಿದಂತಹ ಸೇವೆ ಶಾಶ್ವತವಾಗಿ ಉಳಿತದೆ. ಈ ಒಂದು ಹೇಳಿಕೆ, ಈ ಒಂದು ಸೂತ್ರ ಏನಿದೆ, ಅದು ನಮ್ಮೆಲ್ಲರಿಗೆ ಆದರ್ಶವಾಗಬೇಕು, ಅದು ನಮ್ಮೆಲ್ಲರಿಗೆ ಸ್ಫೂರ್ತಿ ಆಗಬೇಕು. ಹೀಗಾಗಿ ಇವತ್ತು ಸಮಾಜ ಸೇವೆ ಮಾಡಲಿ ಅನ್ನುವಂತ ಒಂದು ರೀತಿಯಿಂದ ನೀವೆಲ್ಲರೂ ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ಇದ್ದರೂ ಪೂಜ್ಯರ ಸಾನ್ನಿಧ್ಯದಲ್ಲಿ ನನಗೆ ಕರೆದು ಆಶೀರ್ವಾದ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ಅದು ಹಿಂದಿನಿಂದ ಪರಂಪರೆಯಿಂದ ಬಂದಂಥದ್ದು. ಸೇವೆ ಮಾಡುವಂಥವರಿಗೆ ಸ್ಫೂರ್ತಿ ಕೊಡಬೇಕು, ಉತ್ತೇಜನ ಕೊಡಬೇಕು ಅಂತ ಹೇಳಿ ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಬಂಧುಗಳೇ, ಇವತ್ತು ನನ್ನ ಉದ್ದೇಶ ಏನಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಇದು ಗಡಿ ಭಾಗದಲ್ಲಿರುವಂಥದ್ದು. ಇದಲ್ಲೇನು ಈಗಾಗಲೇ ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲೇ ನಮ್ಮ ಜಿಲ್ಲೆ ಮುಂದುವರೆದಂತ ಜಿಲ್ಲೆ ಇದ್ರು. ನೋಡಿ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಈ ಜಿಲ್ಲೆ. ಏನು ಕಲ್ಯಾಣ ಕ್ರಾಂತಿ ಆಯಿತು, ವಿಶ್ವಗುರು ಬಸವಣ್ಣನವರು ಏನು ಇವಾಗ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಅನುಭವ ಮಂಟಪದ ಮುಖಾಂತರ ಒಂದು ಪ್ರಜಾಪ್ರಭುತ್ವದ ಪರಿಕಲ್ಪನೆ, ಇಡೀ ಜಗತ್ತಿಗೆ ಪ್ರಪ್ರಥಮ ಸಂಸತ್ತು ಅನ್ನುವಂತ ಒಂದು ಹೆಗ್ಗಳಿಕೆ. ಈಗ ನೂತನ ಅನುಭವ ಮಂಟಪ ನಾವು ನಿರ್ಮಾಣ ಮಾಡ್ತಾ ಇದ್ವಿ. ನಮ್ಮ ಆರಾಧ್ಯ ದೇವರಾದಂತಹ ಪೂಜ್ಯ ಚನ್ನಬಸವಪಟ್ಟ ದೇವರ ಕನಸು
ನಮ್ಮ ತಂದೆಯವರಾದಂತಹ ಲಿಂಗಕ್ಕೆ ಭೀಮಣ್ಣ ಖಂಡ್ರೆ ಅವರ ಕನಸು. ಇವತ್ತು ಪೂಜ್ಯ ಬಸವಲಿಂಗ ಪಟ್ಟದೇವರು ಅದು ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅನ್ನುವಂತ ಒಂದು ಅವರ ಸದಾಶಯ. ಹೀಗಾಗಿ ಅದು ನನಗೆ ಒಂದು ಅವಕಾಶ ಸಿಕ್ಕಿ ಹಿಂದಿನ ಉಸ್ತುವಾರಿ ಮಂತ್ರಿ ಇದ್ದಾಗ ಇವತ್ತು ಅದರ ನೀಲಿನಕ್ಷೆಯನ್ನು ತಯಾರು ಮಾಡಿ ಅದಕ್ಕೆ ಚಾಲನೆ ಕೊಡುವಂತ ಒಂದು ಕಾರ್ಯ ನಡೀತು. ಈಗ ಮತ್ತೆ ವೇಗದ ಗತಿಯಲ್ಲಿ ನಡೀತಾ ಇದೆ. ಅದನ್ನು ಒಂದು ವರ್ಷ ಅಂದರೆ ಈ ಡಿಸೆಂಬರ್ ಒಳಗಾಗಿ ಅಥವಾ ಕೊನೆಗೆ ಮಾರ್ಚ್ ಒಳಗಾಗಿ ಮುಂದಿನ 27 ಮಾರ್ಚ್ ಒಳಗಾಗಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಿ ಆ ಮಹನೀಯರೆಲ್ಲರಿಗೆ ಒಂದು ಗೌರವಾರ್ಪಣೆ ಸಲ್ಲಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ನನ್ನದಾಗಿದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅದರ ಜೊತೆಯಲ್ಲಿ ಇವತ್ತು ನಾನೇನು ರಾಜಕೀಯದಲ್ಲಿ ಇದ್ದೇನೆ, ಸಮಾಜದಲ್ಲಿ ಇವತ್ತೇನು ನಮ್ಮ ತಂದೆಯವರೆಲ್ಲ ಹಿರಿಯರೆಲ್ಲರೂ ಮಾಡಿದಂಥದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಸುಮಾರು 122 ವರ್ಷಗಳ ಇತಿಹಾಸ ಇದೆ. 122 ವರ್ಷಗಳ ಹಿಂದೆ ಹಾನಗಲ್ ಕುಮಾರೇಶ್ವರರು ಹರಿದು ಹಂಚಿ ಹೋಗಿದ್ದಂತ ಈ ಒಂದು ಸಮುದಾಯವನ್ನು ಒಗ್ಗೂಡಿಸಬೇಕು. ಈ ಸಮುದಾಯದ ಮುಖಾಂತರ ಸಮಾಜದಲ್ಲಿರುವಂತಹ ಏನು ಇವತ್ತು ಏರುಪೇರುಗಳಿದ್ದಾವೆ, ಅಸಮಾನತೆ ಇದೆ, ಇವತ್ತೆಲ್ಲಾ ಕಡೆ ಇವತ್ತೇನು ಅನಕ್ಷರತೆ ಇದೆ, ಬಡತನ ಇದೆ, ದಾರಿದ್ರ್ಯ ಇದೆ. ಇದು ಬರೀ ಲಿಂಗಾಯತ್ ವೀರಶೈವ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರಿಗೂ ನ್ಯಾಯ ಕೊಟ್ಟು ಅವರಿಗೆ ಮೇಲೆತ್ತುವಂತ ಕೆಲಸ ಮಾಡಬೇಕು ಅನ್ನುವಂತ ಒಂದು ದೂರದರ್ಶಿತ್ವ ಇಟ್ಕೊಂಡು ಅವರ ಒಂದು ಪ್ರೇರಣೆಯಿಂದ ಅನೇಕ ಕಡೆ 2 ಮಹಾನ್ ಸಂಸ್ಥೆಗಳು, ವೀರಶೈವ ಲಿಂಗಾಯತ ಮಹಾಸಭೆ ಹಾಗೂ ಶಿವಯೋಗ ಮಂದಿರ. ಯಾವ ಶಿವಯೋಗ ಮಂದಿರದಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಪರಮಪೂಜ್ಯ ಚನ್ನಬಸವ ದೇವರು ಅಲ್ಲಿ ಸುಮಾರು 6 ವರ್ಷ ಅಲ್ಲೇ ವಾಸ್ತವ್ಯ ಮಾಡಿ ಹಾನಗಲ್ ಕುಮಾರೇಶ್ವರರ ಒಂದು ಸಾನ್ನಿಧ್ಯದಲ್ಲಿ ಅವರು ಇವತ್ತು ಬಂದು ನಮಗೆ ಈ ಬಾಲ್ಕಿ ಹಿರೇಮಠದ ಅವರ ಒಂದು ನೇತೃತ್ವದಲ್ಲಿನೇ ಅವರ ಪಟ್ಟಾಭಿಷೇಕ ಆಗ್ತದೆ. ಇವತ್ತು ಅವರ ದಂತಕಥೆ ಆಗಿ ಇವತ್ತು ನಡೆದಾಡುವ ದೇವರಾಗಿ ಇವತ್ತು ನಮ್ಮೆಲ್ಲರಿಗೆ ಏನೊಂದು ಇವತ್ತು ಆದರ್ಶವನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಚಿರಸ್ಥಾಯಿಯಾಗಿ ಉಳಿತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಈ ಮಹಾಸಭೆ ಅಧ್ಯಕ್ಷರಾಗಿ ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು, ಅಟಲ್ ರುದ್ರೇಗೌಡರು, ಡಿ.ಸಿ. ಪಾವಟೆ ಅವರು, ಶತಾಯುಷಿಗಳಾದಂತಹ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ತುಮಕೂರು ಅವರು, ಇವತ್ತು ಶರಣಬಸಪ್ಪ ಅಪ್ಪರವರು, ನಮ್ಮ ತಂದೆಯವರಾದ ಲಿಂಗಕ್ಕೆ ಪೂಜಾ ಭೀಮಣ್ಣ ಖಂಡ್ರೆ ಅವರು, ಶಾಮನೂರ್ ಅಣ್ಣನವರು ಎಲ್ಲರೂ ಆಗಿ ತಮ್ಮ ತಮ್ಮ ಕಾರ್ಯಕಾಲದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಒಂದು ಸ್ಥಾನದಲ್ಲಿ ಇವತ್ತು ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಂಥದ್ದು ಅದು ಪರಮ ಪೂಜ್ಯ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ನಮ್ಮ ತಂದೆಯವರ ಆಶೀರ್ವಾದ ಅಂತ ಹೇಳಿಕೆ ಇವತ್ತು ಆ ಒಂದು ಸಂಸ್ಥೆ ಮುಖಾಂತರ ಇವತ್ತು ಸಮಾಜವನ್ನು ಒಗ್ಗಟ್ಟು ಮಾಡುವಂಥದ್ದರ ಜೊತೆಯಲ್ಲಿ ಇವತ್ತು ಸ್ವಧರ್ಮದಲ್ಲಿ ನಿಷ್ಠೆ, ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಟುಕೊಂಡು ಸುಂದರವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು. ಎಲ್ಲಾ ಧರ್ಮಗಳಿಗಿಂತಲೂ ಶ್ರೇಷ್ಠ ಧರ್ಮ ಅಂದ್ರೆ ರಾಷ್ಟ್ರ ಧರ್ಮ ಅಂತ ನಮ್ಮ ತಂದೆಯವರು ಯಾವತ್ತೂ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಜಾತ್ಯತೀತವಾಗಿ ಎಲ್ಲರನ್ನೂ ಮೇಲೆತ್ತುವಂತ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ನಾವು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬೆಳೆದ್ರೆ ಇತರರನ್ನು, ಯಾರು ದುರ್ಬಲರಿದ್ದಾರೆ, ಶೋಷಿತರಿದ್ದಾರೆ, ನಿರ್ಗತಿಕರಿದ್ದಾರೆ, ಅಂತವರಿಗೂ ಸಹಿತ ಜೊತೆಯಲ್ಲಿ ತೆಗೆದುಕೊಂಡು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾರ್ಯ ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ, ಒಂದು ದೊಡ್ಡ ಇವತ್ತು ನನ್ನ ಮೇಲೆ ಕೊಡಲಾಗಿದೆ. ಅದನ್ನು ಎಲ್ಲರನ್ನೂ ಒಗ್ಗೂಡಿಸಿ ಸಮಾಜವನ್ನು ಅದರ ಮುಖಾಂತರ ಎಲ್ಲಾ ಸಮುದಾಯದವರನ್ನು ತೆಗೆದುಕೊಂಡು ಇವತ್ತು ಸುಂದರವಾದಂತಹ ಭವ್ಯವಾದಂತಹ ಒಂದು ಸಮಾಜ ನಿರ್ಮಾಣ, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಸವಣ್ಣನವರ ಸದಾಶಯವಾಗಿತ್ತು. ಆ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡುವಂತಹ ಒಂದು ರೀತಿಯಲ್ಲಿ ಇವತ್ತೇನು ಸಮಾಜದಲ್ಲಿರುವಂತಹ ದ್ವೇಷ ಇದೆ, ಅಸೂಯೆ ಇದೆ, ಇವತ್ತೇನು ಎಲ್ಲಾ ಕಡೆ ಆತಂಕ ಇದೆ, ನಾವೇನು ನೋಡ್ತಾ ಇದ್ದೀವಿ. ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ದುಷ್ಟರ ದುರ್ಗುಣ ದುರ್ಬುದ್ಧಿಗೆ ಬಲಿಯಾಗ್ತಾ ಇದ್ದಾರೆ. ದಿನನಿತ್ಯ ಬೆಳಗ್ಗೆ ಎದ್ರೆ ಪೇಪರ್ ನೋಡ್ತೀವಿ, ಒಬ್ಬ ಮಗನೇ ತಂದೆ ತಾಯಿಯನ್ನು ಕೊಲೆ ಮಾಡಿದ್ದು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ದಿನ ಇಂಥ ಅನೇಕ ಪ್ರಕರಣಗಳು ಆಗ್ತಾ ಇದ್ವಿ. ಯಾಕೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗ್ತದೆ? ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗುವಂಥದ್ದು ಅನೇಕ ವಿಚಾರಗಳಿದ್ದಾವೆ. ಆ ಯುವಕರನ್ನು ಇಂಥ ವಚನ ಸಾಹಿತ್ಯದ ಮುಖಾಂತರ, ಇನ್ನಿತರ ಪೂಜ್ಯರ ಒಂದು ಪ್ರವಚನಗಳ ಮುಖಾಂತರ ಒಂದು ಬದಲಾವಣೆ, ಪರಿವರ್ತನೆ ತಂದು ಅವರು ಶಾರೀರಿಕವಾಗಿ, ಮಾನಸಿಕವಾಗಿ ಅವರು ಸದೃಢವಾಗಿ ಬೆಳೆಯುವಂತಹ ರೀತಿಯಲ್ಲಿ ಪ್ರಯತ್ನ ಮಾಡುವಂಥದ್ದಕ್ಕೆ ಈ ಒಂದು ಸಂಸ್ಥೆ ಇವತ್ತು ಇದರ ಮುಖಾಂತರ
ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಬಡವರಿದ್ದಾರೆ, ಯಾರು ಅಂಥವರಿಗೂ ವಸತಿನೆಲ್ಲ ಇರ್ಬೋದು, ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಹೆಚ್ಚಿನ ಒಂದು ಸಹಕಾರ ಮಾಡುವಂತ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಒಳ್ಳೆ ಸಂಸ್ಕಾರ ಕೊಡುವಂತ ರೀತಿಯಲ್ಲಿ ಇವತ್ತೇನು ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಅದರ ಬದಪತನಂತ ಹೋಗ್ತಾ ಇದ್ದಾರೆ, ಅದನ್ನು ಸರಿಪಡಿಸುವಂತ ರೀತಿಯಲ್ಲಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತು ಏನು ನಾನು ಮಂತ್ರಿನೂ ಆಗಿ ಏನು ಕೆಲಸ ಮಾಡ್ತಾ ಇದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ. ನನ್ನ ಉದ್ದೇಶ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಇಲ್ಲಿರುವಂತ ಎಲ್ಲಾ ಬಡತನ ನಿರ್ಮೂಲನೆ ಆಗಬೇಕು. ನಮ್ಮ ಜಿಲ್ಲೆ ಯುವಕರ ತಿಳುವಳಿಕೆ ಮಟ್ಟ ಜಾಸ್ತಿ ಆಗಬೇಕು, ಅವರ ಸಂಪಾದನೆ ಶಕ್ತಿ ಜಾಸ್ತಿ ಆಗಬೇಕು, ಅವರ ನೈಪುಣ್ಯತೆ ಏನು ಕೆಪಾಸಿಟಿ ಇದೆ ಅದು ಜಾಸ್ತಿ ಆಗಬೇಕು, ಅವರ ವೃತ್ತಿಗಳು ಜಾಸ್ತಿ ಆಗಬೇಕು. ಹೀಗಾಗಿ ಇವೆಲ್ಲದ ರೀತಿಯಲ್ಲಿ ಬೀದರ್ ಹಿಂದುಳಿದಿದೆ ಅನ್ನುವಂತ ಒಂದು ಹಣೆಪಟ್ಟಿ ತೆಗೆದುಹಾಕಿ ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ನಂಬರ್ 1 ಜಿಲ್ಲೆ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಯಾವುದೇ ಶೋಷಣೆ ಇರಬಾರ್ದು, ಯಾವುದೇ ಅನ್ಯಾಯ, ಅನೀತಿ, ಅನಾಚಾರಗಳಿರಬಾರ್ದು. ಅಂತ ಒಂದು ಸುಂದರವಾದಂತಹ ಒಂದು ನಮ್ಮ ಜಿಲ್ಲೆ ಮಾಡಲಿಕ್ಕೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ, ಸೇವೆ ಮಾಡೋಣ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಶಾಸನದಲ್ಲಿ ಒಬ್ಬ ಕವಿ ಹೇಳ್ತಾನೆ, ಕೆರೆ ಕಟ್ಟಿಸು, ದೇಗುಲಗಳನ್ನು ಕಟ್ಟಿಸು, ನೊಂದವರಿಗೆ ಸಹಾಯ ಮಾಡು, ಗೆಳೆಯರಿಗೆ ರಕ್ಷಿಸು ಅನ್ನುವಂಥದ್ದು. ಈ ಒಂದು ವಿಚಾರ ಯಾವಾಗಲೂ ಪ್ರಸ್ತುತವಾಗಿರುತ್ತದೆ. ಅದೆಲ್ಲವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸಮಾಜವನ್ನು ಸಂಘಟಿಸಿ ಇವತ್ತು ಈ ಜಿಲ್ಲೆ, ಈ ರಾಜ್ಯ, ಈ ರಾಷ್ಟ್ರ ಬಲಾಢ್ಯವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು, ಪರಮ ಪೂಜ್ಯ ಗುರುಬಸವ ಪಟ್ಟದೇವರು ಇವತ್ತು ಅವರೇನು ಅವ್ರ ಜೊತೆಯಲ್ಲಿ ಈ ಒಂದು ಸಮಿತಿಯವರೆಲ್ಲರೂ ಸೇರಿ ನನಗೆ ನೀವೆಲ್ಲ ಅಭಿನಂದನೆ ಮಾಡಿದಿರಿ, ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮಿಂದಲೇ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ. ಅದರಲ್ಲಿ ನಿಮ್ಮ ಜೊತೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಪಾತ್ರ ನಮ್ಮ ತಾಯಿ ತಂದೆದಿದೆ ಮತ್ತು ಆಶೀರ್ವಾದ ಇವತ್ತು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವ್ರದು, ಪೂಜ್ಯ ಬಸವಲಿಂಗ ಪಟ್ಟದೇವ್ರದು, ಗುರುಬಸವ ಪಟ್ಟದೇವರು ಎಲ್ಲರೂ ಸಂಪೂರ್ಣವಾದಂತಹ ಒಂದು ಅವರ ಬೆಂಬಲ, ಸಹಕಾರ, ಆಶೀರ್ವಾದ ಇದೆ. ಹಿರಿಯರ ಆಶೀರ್ವಾದ ಯುವಕರ ಒಂದು ಬಲ. ಅದರಿಂದ ಮುಂದೆ ಸದೃಢವಾದಂತಹ ಒಂದು ಈ ನಾಡು ಕಟ್ಟೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಇಷ್ಟೊಂದು ಹೊತ್ತಾದರೂ ನಾನು 5:30 ತನಕ ಬರ್ತೀನಿ ಅಂತ ಹೇಳಿದ್ದೆ. ಪತ್ರಂಪಳ್ಳಿಗೆ ಹೋಗಿದ್ದೆ, ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿ ಬರಲಿಕ್ಕೆ ಬಹಳ ವಿಳಂಬ ಆಯಿತು. ಆದರೂ ತಾವೆಲ್ಲ ಇಷ್ಟೊಂದು ಸಂಯಮದಿಂದ ಇಲ್ಲಿ ಕೂತಿದ್ದೀರಿ. ಹಾಗೆ ಹೌದು, ಈಗಾಗಲೇ ಹೇಳಿದರು ಗುರುಗಳು, ಇವತ್ತು ಯಾವುದಾದ್ರೂ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇರ್ತಾರೆ ಅಂತೇಳಿ. ನಮ್ಗೆಲ್ಲ ಸಂಸ್ಕಾರ ಸಿಗ್ಲಿಕ್ಕೆ ನಮ್ಮ ತಂದೆಯವರು ಬಹಳ ವ್ಯಸ್ತರಾಗಿರ್ತಿದ್ರು. ನಮ್ಮ ತಾಯಿನೇ ಅನಕ್ಷರಸ್ಥರಿದ್ರು, ನಮ್ಗೆಲ್ಲ ಬೆಳೆಸಿದ್ದು, ನಮ್ಗೆ ವಿದ್ಯಾಭ್ಯಾಸ ಮಾಡಿಸಿದ್ದು, ನಮ್ಗೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟಂಥದ್ದು. ಈಗ ಇವತ್ತು ನಾವೆಲ್ಲ ಇಷ್ಟೊಂದು ವ್ಯಸ್ತತೆಯಲ್ಲಿ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಸಮಯನ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಂಬಲ ಕೊಡುವಂತ ಕೆಲಸ ನನ್ನ ಶ್ರೀಮತಿ ಗೀತಾ ಅವರು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅವರಿಗೂ ಧನ್ಯವಾದಗಳು ಹೇಳಿಕೆ ಇರ್ತದೆ. ಅಂದ್ರೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತು ನನಗೆ ಹೇಳಿ ಅಂದರೆ ಇಷ್ಟ ಆಗಿದೆ. ಅದಕ್ಕೆ ಅವರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.